ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಫೆಬ್ರವರಿ 28ನೇ ತಾರೀಕಿನಿಂದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ನಡೀತಾ ಇದೆ. ಅದರ ಹಿನ್ನೆಲೆ ನಿಮಗೆ ಗೊತ್ತೇ ಇದೆ. ಮಾತುಕತೆಯ ನೆಪದಲ್ಲಿ ಅಥವಾ ಮಾತುಕತೆಯ ನಡುವೆ ಮೋಸದಿಂದ ಇರಾನ್ ವಿರುದ್ಧ ದಾಳಿ ಮಾಡಿದ ಇಸ್ರೇಲ್ ಮತ್ತು ಅಮೆರಿಕ ಮೊದಲನೇ ದಿನಾನೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕ್ತು. ಆ ನಂತರ ಸಾಕಷ್ಟು ಜನ ಬಹಳ ಮುಖ್ಯವಾದ ವ್ಯಕ್ತಿಗಳನ್ನ ಇರಾನ್ನಲ್ಲಿ ಇಲ್ಲಿಯವರೆಗೆ ಇಸ್ರೇಲ್ ಕೊಲೆ ಮಾಡ್ತಾನೆ ಬರ್ತಿದೆ. ಅದರಲ್ಲಿ ಲೇಟೆಸ್ಟ್ ಟಾರ್ಗೆಟ್ ಅಂದ್ರೆ ಅಲಿ ಲಾರಿಜನಿ ಅನ್ನುವಂತಹ ಒಬ್ಬ ಸಲಹೆಗಾರ, ಭದ್ರತಾ ಸಲಹೆಗಾರ, ಬಹಳ ಮುಖ್ಯವಾದಂತಹ ವ್ಯಕ್ತಿ. ಆತನನ್ನ ನಿನ್ನೆ ಇಸ್ರೇಲ್ ಕೊಂದು ಹಾಕ್ತು. ಸೊ ಇದೆಲ್ಲದರ ನಡುವೆ ಇರಾನ್ ಪ್ರತಿದಾಳಿಯನ್ನ ನಡೆಸ್ತಾ ಇದೆ, ಪ್ರತಿರೋಧವನ್ನ ಒಡ್ಡುತ್ತಾ ಇದೆ. ಅದರ ಟಾರ್ಗೆಟ್ಗಳು ಕೇವಲ ಇಸ್ರೇಲ್ ಆಗಿಲ್ಲ, ಅದರ ಬದಲಿಗೆ ಅದರ ಜೊತೆಗೇನೆ ಅರಬ್ ದೇಶಗಳು ಸಹ ಅದರ ಟಾರ್ಗೆಟ್ ಆಗಿದೆ. ಅದರಲ್ಲೂ ಬಹಳ ಮುಖ್ಯವಾದ ಟಾರ್ಗೆಟ್ ಆಗಿರುವಂತಹದ್ದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಅಲ್ಲಿರುವಂತಹ ಬಹಳ ಮುಖ್ಯವಾದ ನಗರ, ಜಗತ್ ಪ್ರಸಿದ್ಧ ದುಬೈ ನಗರವನ್ನ ಆಗಾಗ ಅದು ಟಾರ್ಗೆಟ್ ಮಾಡ್ತಾನೆ ಇದೆ, ಪದೇ ಪದೇ ಟಾರ್ಗೆಟ್ ಮಾಡ್ತಾನೆ ಇದೆ. ಸದ್ಯಕ್ಕೆ ದುಬೈ ಮೇಲೆ ಮತ್ತೆ ದಾಳಿಗಳು ನಿನ್ನೆಯೂ ಸಹ ಆಗಿದ್ದಾವೆ. ಏರ್ಪೋರ್ಟ್ ಕೆಲವು ಸಮಯ ಮುಚ್ಚಿರುತ್ತೆ, ಕೆಲವು ಸಮಯ ತೆಗೆದಿರುತ್ತೆ. ಅಂತಹ ಪರಿಸ್ಥಿತಿಗೆ ಬಂದಿದೆ. ಈ ಹಿಂದೆ ಜಗತ್ತಿನ ಅತ್ಯಂತ ಸುರಕ್ಷಿತ ನಗರ ಅಂತ ಬೀಗ್ತಾ ಇದ್ದಂತಹ ದುಬೈ ಇವತ್ತು ಅಂತಹ ಪರಿಸ್ಥಿತಿಗೆ ತಲುಪಿದೆ. ಯಾವುದೇ ಕ್ಷಣ ಡ್ರೋನ್ ಬಂದು ಬೀಳಬಹುದು, ಮಿಸೈಲ್ ಬಂದು ಬೀಳಬಹುದು ಅನ್ನೋ ಭಯದಲ್ಲಿ ಬದುಕಬೇಕಾದ ಅನಿವಾರ್ಯತೆ ಇದೆ. ಮತ್ತು ಇರಾನ್ ಹೇಳ್ಕೊಂಡಿದೆ UAE ಪ್ರಜೆಗಳಿಗೆ, ಬಂದರು ಪ್ರದೇಶಗಳಲ್ಲಿ ಯಾರೆಲ್ಲ ಇದ್ದೀರಿ ಅವರೆಲ್ಲ ಖಾಲಿ ಮಾಡಿಕೊಂಡು ಬೇರೆ ಕಡೆ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಲಿ, ನಾವು ಯಾವುದೇ ಕ್ಷಣ ಬಂದರುಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತೀವಿ ಅಂತ. ಸೊ ಯಾಕೆ ಇರಾನ್ಗೆ UAE ಮೇಲೆ ಇಷ್ಟೊಂದು ಸಿಟ್ಟು, ಅದರಲ್ಲೂ ದುಬೈ ನಗರವನ್ನ ಮತ್ತೆ ಮತ್ತೆ ದಾಳಿ ಮಾಡುವುದಕ್ಕೆ ಏನು ಕಾರಣ, ಏನು ಕೋಪ ಇದೆ ಇರಾನ್ಗೆ, ಅದನ್ನು ಸ್ವಲ್ಪ ತಿಳುವಂತಹ ಪ್ರಯತ್ನವನ್ನು ಮಾಡೋಣ. ಅದರ ಹಿಂದೆ ಒಂದಷ್ಟು ಬಿಸ್ನೆಸ್ ಲೆಕ್ಕಾಚಾರಗಳಿದ್ದಾವೆ. ಆ ಬಿಸ್ನೆಸ್ ಲೆಕ್ಕಾಚಾರಗಳು ಏನು ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಇರಾನ್ ಯಾವ ರೀತಿಯಾಗಿ ಅಲ್ಲಿ ಅಟ್ಯಾಕ್ ಮಾಡ್ತಿದೆ ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಆರಂಭದಲ್ಲೇ ನಿಮ್ಗೆ ಹೇಳ್ಬಿಟ್ಟೆ ಯುದ್ಧದ ಹಿನ್ನೆಲೆ ಏನು ಅಂತ. ಸೊ ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಒಬ್ಬಂಟಿಯಾಗಿ, ಜಗತ್ತಲ್ಲಿ ಯಾರು ಸಹ ಅದರ ನೆರವಿಗೆ ಬರದೇ ಹೋದರೂ ಸಹ ಅದು ಇಡೀ ಅರಬ್ ದೇಶಗಳನ್ನ, ಇಸ್ರೇಲನ್ನ, ಅಮೆರಿಕವನ್ನ, ಇಷ್ಟೂ ಜನರನ್ನ ಎದುರಿಸ್ತಾ ಇದೆ. ಇಷ್ಟೂ ಜನರ ಮೇಲೆ ದಾಳಿಯೂ ಸಹ ಮಾಡ್ತಾ ಇದೆ. ತನಗೆ ಎಷ್ಟೇ ಪೆಟ್ಟಾದರೂ, ತನ್ನಲ್ಲಿ ಎಷ್ಟೇ ಸಾವು ನೋವಾಗ್ತಿದ್ರು ಸಹ ಹಿಂಜರಿಯುವ, ಹೆದರುವ, ಶರಣಾಗುವ ಲಕ್ಷಣಗಳೇ ಕಾಣಿಸ್ತಿಲ್ಲ ಇರಾನ್ ಕಡೆಯಿಂದ. ಸೊ ಅರಬ್ ದೇಶಗಳನ್ನು ಸಹ ಹುಡುಕಿ ಹೊಡಿತಾ ಇದೆ. ಕುವೈತ್ ಆಗಿರ್ಬೋದು, ಕತಾರ್ ಆಗಿರಬಹುದು, UAE ಆಗಿರ್ಬೋದು, ಯಾವುದು ಸೌದಿ ಆಗಿರಬಹುದು, ಯಾವುದನ್ನು ಬಿಡ್ತಾ ಇಲ್ಲ. ಆದರೆ ಒಂದು ವಿಶೇಷ ಪ್ರೀತಿ UAE ಮೇಲೆ ತೋರಿಸ್ತಾ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಮತ್ತು ಅದರಲ್ಲಿರುವಂತಹ ಬಹಳ ಮುಖ್ಯವಾದ ನಗರ ದುಬೈ ಮೇಲೆ ತೋರಿಸ್ತಾ ಇದೆ. ಪ್ರೀತಿ ಅಂದ್ರೆ ಯಾವ ರೀತಿ ಅಂದ್ರೆ ಮಿಸೈಲ್ಗಳನ್ನ ಹಾಕುವ ವಿಚಾರದಲ್ಲಿ, ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡೋ ವಿಚಾರದಲ್ಲಿ. ಅದಕ್ಕೇನು ಕಾರಣ, ಸಿಟ್ಟು ಅಂತ ನೋಡೋದಾದ್ರೆ, UAE 2020ರಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿಕೊಳ್ತು. ಅದರಲ್ಲಿ ಕೆಲವು ದೇಶಗಳಿದಾವೆ. ಯಾವ್ಯಾವ ದೇಶ ಅಂದ್ರೆ ಬಹ್ರೈನ್ ಇದೆ, ಮೊರಾಕೋ ಇದೆ, ಸುಡಾನ್ ಇದೆ. ಎಲ್ಲ ದೇಶಗಳು ಸೇರ್ಕೊಂಡು ಮಾಡ್ಕೊಂಡಿದ್ದಾವೆ. ಇದು ಎಲ್ಲವೂ ಸಹ ಇಸ್ರೇಲ್ಗೆ ನೆರವಾಗುವ ರೀತಿಯಲ್ಲಿ ಮಾಡ್ಕೊಂಡಿರುವಂತಹ ಒಪ್ಪಂದ. ಅದನ್ನ ಇಬ್ರಾಹಿಮಿಕ್ ಅಕಾರ್ಡ್ಸ್ ಅಂತ ಕರೀತಾರೆ. ಆ ಮೂಲಕ AIE ಡಿಫೆನ್ಸು, ಇತರೆ ಕೆಲವು ಕ್ಷೇತ್ರಗಳಲ್ಲಿ ಅದು ಇಸ್ರೇಲ್ ಜೊತೆಯಲ್ಲಿಯೂ ಸಹ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದೆ. ಪಾರ್ಟ್ನರ್ಶಿಪ್ ಇಸ್ರೇಲ್ ಜೊತೆ. ಯಾವ ಇಸ್ರೇಲ್? ಗಾಜಾದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ, ಮುಸ್ಲಿಂ ಮಕ್ಕಳನ್ನ, ಪ್ಯಾಲೆಸ್ತೀನಿ ಜನರನ್ನ ಹುಡುಕಿ ಕೊಲ್ಲುತ್ತಲ್ಲ, ನರಮೇಧ ಮಾಡುತ್ತಲ್ಲ. ಕಳೆದ 2 ವರ್ಷಗಳಿಂದ ಸುಮಾರು 30,000ಕ್ಕೂ ಹೆಚ್ಚು ಪುಟ್ಟ ಮಕ್ಕಳನ್ನ ಕೊಂದಿದೆಯಲ್ಲ, ಆ ಇಸ್ರೇಲ್ ಜೊತೆ UAE, ಬಹ್ರೈನ್, ಮೊರಾಕೋ, ಸುಡಾನ್, ಮುಸ್ಲಿಂ ಕಂಟ್ರಿಗಳಿವೆಲ್ಲ ಒಪ್ಪಂದ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ತಾವಂತೆ, ಬಿಸ್ನೆಸ್ ಮಾಡ್ತಾವಂತೆ. ಅದಕ್ಕೆ ಒಂದು ಇಬ್ರಾಹಿಮಿಕ್ ಅಕಾರ್ಡ್ಸ್ ಅನ್ನುವಂತಹ ಒಂದು ಒಪ್ಪಂದ ಬೇರೆ 2020ರಲ್ಲಿ ಆಗಿರೋದು. ಇದು ಒಂದು ಮುಖ್ಯವಾದ ಕಾರಣ ಇರಾನ್ UAEಯನ್ನ ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ. ಅಲ್ಲಿ ಸಾಕಷ್ಟು ವಿಚಾರಗಳು, ಸಾಕಷ್ಟು ಕಂಪನಿಗಳು, ಅಮೆರಿಕನ್ ಕಂಪನಿಗಳು ದುಬೈ ನಗರದಲ್ಲಿದ್ದಾವೆ. ಸಿಟಿ ಬ್ಯಾಂಕ್ ಇಂದ ಹಿಡಿದು ಮೈಕ್ರೋಸಾಫ್ಟ್ ವರೆಗೆ, ಗೂಗಲ್ ವರೆಗೆ ಸಾಕಷ್ಟು ಕಂಪನಿಗಳ ಕಚೇರಿಗಳು ದುಬೈ ನಗರದಲ್ಲಿದೆ. ಹಾಗಾಗಿ ದುಬೈ ನಗರವನ್ನ ಮತ್ತೆ ಟಾರ್ಗೆಟ್ ಮಾಡ್ತಾ ಇದೆ, ಮತ್ತೆ ಟಾರ್ಗೆಟ್ ಮಾಡ್ತಿದೆ. ಅಷ್ಟು ಮಾತ್ರ ಅಲ್ಲ,
ಅದರ ಫೈನಾನ್ಷಿಯಲ್ ಕ್ಯಾಪಿಟಲ್ ರೀತಿ ದುಬೈ UAEಗೆ ಬಹಳ ಮುಖ್ಯವಾದಂತಹ ಆರ್ಥಿಕ ನಗರ ಅದು. ಹಾಗಾಗಿ ಅದನ್ನ UAEಯ ನಡು ಮುರಿಬೇಕು ಅಂದ್ರೆ, ಅಮೆರಿಕದ ಗುಲಾಮಗಿರಿಗೆ ಅದಕ್ಕೆ ಪಾಠ ಕಲಿಸ್ಬೇಕು ಅಂತಂದ್ರೆ ದುಬೈಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು. ಅದರ ಜೊತೆಗೆ ದುಬೈನ ಹೋಟೆಲ್ಗಳಲ್ಲಿ, ಸಾಕಷ್ಟು ಹೋಟೆಲ್ಗಳಲ್ಲಿ ಅಮೆರಿಕದ ಸೈನಿಕರು ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನುವ ಮಾಹಿತಿಗಳಿದೆ. ಮತ್ತು UAEನಲ್ಲಿ ಸಾಕಷ್ಟು ಕಡೆ ಅಮೆರಿಕದ ವಾಯುನೆಲೆ, ಸೇನಾ ನೆಲೆ, ಹೀಗೆ ಅಮೆರಿಕದ ಸೈನ್ಯ ತುಕಡಿಗಳಿಗೆ ಜಾಗ ಕೊಟ್ಟಿದ್ದಾರೆ. ಅವುಗಳನ್ನು ಸಹ ಇದು ಟಾರ್ಗೆಟ್ ಮಾಡ್ತಿದೆ. ಇಷ್ಟೆಲ್ಲ ಟಾರ್ಗೆಟ್ ಮಾಡ್ತಿದ್ರು ಸಹ ಇರಾನ್ ಯಾವತ್ತೂ ಸಹ UAE ಆಗಲಿ ಅಥವಾ ಯಾವುದೇ ಬೇರೆ ಅರಬ್ ದೇಶಗಳ ಯಾವುದೇ ಪ್ರಜೆಗಳ ಮೇಲೆ ಟಾರ್ಗೆಟ್ ಮಾಡಿಲ್ಲ. ಮತ್ತು ಕ್ಷಮೆಯನ್ನು ಸಹ ಕೇಳಿದೆ ಇರಾನ್. ನಮ್ಮನ್ನ ಕ್ಷಮಿಸ್ಬಿಡಿ, ಸೋದರ ರಾಷ್ಟ್ರಗಳಾದ ನಿಮ್ಮ ಮೇಲೆ ನಾವು ಬಾಂಬ್ ಹಾಕ್ತಿದೀವಿ, ಆದರೆ ಅದಕ್ಕೆ ಕಾರಣ ನೀವೇನೆ. ಯಾಕೆಂದ್ರೆ ನೀವು ಅಮೆರಿಕಗೆ ಜಾಗ ಕೊಟ್ಟಿದ್ದೀರಿ. ನಿಮ್ಮ ನೆಲದಿಂದ ನಮ್ಮ ದೇಶದ ಮೇಲೆ ದಾಳಿಗಳಾಗ್ತಿದ್ದಾವೆ. ನೀವು ಸೇನೆಗೆ ಜಾಗ ಕೊಟ್ಟಿದ್ದೀರಿ, ಅಮೆರಿಕದ ಸೇನೆಗೆ ವಾಯುನೆಲೆ ಕೊಟ್ಟಿದ್ದೀರಿ, ಸೇನಾ ನೆಲೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿಯೇ ನಿಮ್ಮ ಮೇಲೆ ನಾವು ಬಾಂಬ್ ಹಾಕ್ತಾ ಇದ್ದೀವಿ. ಆದರೆ ನಿಮ್ಮ ಮೇಲೆ ಅಂದ್ರೆ ನಿಮ್ಮ ಮೇಲಲ್ಲ, ಅದು UAE ಮೇಲಲ್ಲ, ಕತಾರ್ ಮೇಲಲ್ಲ, ಒಮಾನ್ ಮೇಲಲ್ಲ, ನೀವು ಜಾಗ ಕೊಟ್ಟಿದ್ದೀರಲ್ಲ ಆ ನೆಲೆಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತಿರೋದು ಅಂತ ಇರಾನ್ ಹೇಳ್ತಿರೋದು. ಅದ್ರ ಜೊತೆಗೆ ಹೇಳ್ತಾ ಇದೆ, ಬಂದರು ಪ್ರದೇಶಗಳಿಂದ ನೀವೆಲ್ಲ ದೂರ ಇರಿ, ನಾವು ಯಾವುದೇ ಕ್ಷಣ ಅಲ್ಲಿ ಅಟ್ಯಾಕ್ ಮಾಡ್ತೀವಿ. ಯಾಕಂದ್ರೆ ಫೈನಾನ್ಷಿಯಲಿ ಲಾಸ್ ಮಾಡಬೇಕು ಅನ್ನೋದೊಂದೇ ಅದರ ಲೆಕ್ಕಾಚಾರ. ಅಮೆರಿಕನ್ ಕಂಪನಿಗಳು ಸಿಕ್ಕಾಪಟ್ಟೆ ಇದಾವಲ್ಲಿ, ಆಯಿಲ್ ಕಂಪನಿಯಿಂದ ಹಿಡಿದು ಪ್ರತಿಯೊಂದು ಕಂಪನಿಗಳು ಸಹ UAE ದುಬೈನಲ್ಲಿದ್ದಾವೆ. ಅಲ್ಲಿನ ರಾಜಕುಮಾರರು ಯಾರ್ಯಾರಿದಾರಲ್ಲ ಅವರೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಇಸ್ರೇಲ್ ಜೊತೆಯಲ್ಲಿ ಸಂಪರ್ಕಗಳನ್ನ ಹೊಂದಿದ್ದಾರೆ. ಇಸ್ರೇಲ್ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನ ಮಾಡ್ತಿದ್ದಾರೆ. ಅಬುಧಾಬಿ ಆಗಿರಬಹುದು, ದುಬೈ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಆ ಸಿಟ್ಟು ಸಹ ಇರಾನ್ಗಿದೆ. ಒಟ್ಟಾರೆಯಾಗಿ UAE ಆಗಲಿ ಅಥವಾ ಇತರೆ ಅರಬ್ ದೇಶಗಳಾಗ್ಲಿ ಅಮೆರಿಕದ ಪರ ನಿಂತ್ಕೊಳ್ತವೆ ಅಥವಾ ಅಮೆರಿಕದ ಗುಲಾಮಗಿರಿಯಲ್ಲಿದ್ದಾವೆ ಅನ್ನುವಂಥದ್ದು ಇರಾನ್ನ ಸಿಟ್ಟು. ಅದರಲ್ಲೂ ಅತಿ ಹೆಚ್ಚು ಗುಲಾಮಗಿರಿ, ಅತಿ ಹೆಚ್ಚು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋದು UAE ಅಂತ ಅದರ ಆರೋಪ. ಮುಂದುವರೆದು ಅದು ಹೇಳುತ್ತೆ, ಸೂಡಾನಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ಅಂತರ್ಯುದ್ಧ ಅದೆಲ್ಲವೂ ಸಹ ಅದರಲ್ಲಿ ಇಸ್ರೇಲ್ ಮತ್ತು UAE ಒಟ್ಟಾಗಿ ಕೆಲಸ ಮಾಡ್ತಿದ್ದಾವೆ ಅನ್ನುವಂಥದ್ದು ಇರಾನ್ನ ಆರೋಪ. ಒಟ್ಟಾಗಿ ಕೆಲಸ ಮಾಡ್ತಿದೆ ಅಂತ. ಈ ರೀತಿಯಾಗಿ ಈಗ AI ಡಿಫೆನ್ಸ್ ಬೇರೆ ವಿಚಾರಗಳಲ್ಲಿ ಇಸ್ರೇಲ್ ಮತ್ತು UAE ಪಾರ್ಟ್ನರ್ಶಿಪ್ ಅಲ್ಲಿ ಕಂಪನಿಗಳನ್ನ ಮಾಡ್ತವೆ, ಡೆವಲಪ್ಮೆಂಟ್ ಮಾಡ್ಕೊಳ್ತವೆ, ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತವೆ ಒಂದಕ್ಕೊಂದು ಟೆಕ್ನಾಲಜಿಯನ್ನ ಅಂತ ಅನ್ನೋದಾದ್ರೆ, ಆ ಟೆಕ್ನಾಲಜಿಯನ್ನ ಇಸ್ರೇಲ್ಗೂ ತಲುಪಿಸ್ತಾರೆ. ಇಸ್ರೇಲ್ ಏನ್ ಮಾಡುತ್ತೆ, ಆ ಟೆಕ್ನಾಲಜಿಯನ್ನ ಅಥವಾ ಆ ಹಣವನ್ನ, ಆ ಬಿಸ್ನೆಸ್ ಇಂದ ಬಂದಂತಹ ಹಣವನ್ನ, ಆ ಒಂದು ಲೆಕ್ಕಾಚಾರ ಇಟ್ಕೊಂಡಿರುವಂತಹ ಬಿಸ್ನೆಸ್ಗಳು ಏನೇನಿದಾವೆ ಅವುಗಳಿಂದ ಬರುವ ಲಾಭವನ್ನ ಯಾವುದಕ್ಕೆ ಬಳಸುತ್ತೆ, ಪ್ಯಾಲೆಸ್ತೀನಲ್ಲಿ ಜನರನ್ನ ಕೊಲ್ಲೋದಕ್ಕೆ ಮತ್ತು ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಬಳಸುತ್ತೆ. ಹಾಗಾಗಿ ಅವರ ಆರ್ಥಿಕತೆಯನ್ನ ಪೆಟ್ಟು ಕೊಡಬೇಕು. ಅಲ್ಲಿರುವ ಸಿಟಿ ಬ್ಯಾಂಕ್ ಆಗಿರ್ಬೋದು, ಗೂಗಲ್ ಆಗಿರಬಹುದು, ಇನ್ಯಾವುದೇ ಕಂಪನಿಗಳಾಗಿರ್ಬೋದು, ಅಮೆರಿಕದ ಪ್ರತಿಯೊಂದು ಕಂಪನಿಯನ್ನು ಅಲ್ಲಿಂದ ಓಡಿಸ್ತೀವಿ ನಾವು ಅನ್ನೋದು ಇರಾನ್ನ ವಾದ. ಅದರ ಜೊತೆಗೆ ಹೇಳ್ತಾ ಇದೆ, ಯುದ್ಧ ವಿರಾಮ ಆಗಬೇಕು ಅಂದ್ರೆ ಅರಬ್ ದೇಶಗಳಿಂದ, ಅದರಲ್ಲೂ ವಿಶೇಷವಾಗಿ UAE ಇಂದ ಅಮೆರಿಕದ ಫೋರ್ಸಸ್, ಅಮೆರಿಕದ ಸೈನ್ಯ ವಾಪಸ್ ಹೋಗಬೇಕು ಅನ್ನೋದು ಇರಾನ್ನ ವಾದ, ಇರಾನ್ನ ಬೇಡಿಕೆ, ಇರಾನ್ನ ಷರತ್ತು. ಈ ಮಟ್ಟಕ್ಕೆ ಇರಾನ್ UAE ವಿಚಾರದಲ್ಲಿ ಸಿಟ್ಟು ಮಾಡಿಕೊಂಡು ಅದನ್ನ ಪ್ರತಿ ದಾಳಿ ಭಾಗವಾಗಿ ಮಾಡ್ಕೊಳ್ತಿದೆ. ಬೇರೆ ಎಲ್ಲ ದೇಶಗಳ ಮೇಲೆ ಒಂದು ಹಾಕಿದ್ರೆ ಇದ್ರ ಮೇಲೆ ಎಕ್ಸ್ಟ್ರಾ 2 ಹಾಕ್ತಾ ಇದೆ. ಆಗಾಗ ಅಟ್ಯಾಕ್ ಮಾಡ್ತಿದೆ. ದುಬೈ ಏರ್ಪೋರ್ಟ್ ಅನ್ನು ಸಹ ಆಗಾಗ ಅಟ್ಯಾಕ್ ಮಾಡ್ಕೊಳ್ತಿದೆ. ದುಬೈ ಏರ್ಪೋರ್ಟ್ ಸಹ ಒಂದು ಅರ್ಧ ಗಂಟೆ ಮುಚ್ಚೋದು ತೆಗಿಯೋದು, ಒಂದಿನ ಮುಚ್ಚೋದು ತೆಗಿಯೋದು, 2 ದಿನ ಮುಚ್ಚೋದು ತೆಗಿಯೋದು, ಈ ಪರಿಸ್ಥಿತಿಗೆ ದುಬೈ ಏರ್ಪೋರ್ಟ್ ಬರ್ತಾ ಇದೆ. ದುಬೈಯಿಂದ ಜನ ಹೆದರಿ ಬೇರೆ ಕಡೆಗೆ ವಾಪಸ್ ಹೋಗ್ತಿದ್ದಾರೆ ತಮ್ಮ ತಮ್ಮ ಸ್ವದೇಶಗಳಿಗೆ. ದೊಡ್ಡ ದೊಡ್ಡ ಸ್ಟಾರ್ಗಳು, ಸ್ಪೋರ್ಟ್ಸ್ ಇಂದ ಹಿಡಿದು ಸೆಲೆಬ್ರಿಟಿಗಳು ಎಲ್ಲರೂ ಸಹ ದುಬೈನಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್. ಯಾಕಂದ್ರೆ ಅದು ಸೇಫೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತ, ಮತ್ತು ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಡೆವಲಪ್ಡ್ ಸಿಟಿ, ಸಾಕಷ್ಟು ಕಾರಣಗಳಿಗೆ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದರಿಂದ ಆ ದುಬೈ ನಗರ ಬಹಳ ಆರ್ಥಿಕವಾಗಿ ಮುಂದುವರೆದಿದೆ. ಅದನ್ನು ಸಹ ಪೆಟ್ಕೊಡ್ಬೇಕು. ಆ ಆರ್ಥಿಕತೆ ಒಂದಲ್ಲ ಒಂದು ರೀತಿಯಲ್ಲಿ ಗಾಜಾದ ಹಂತಕರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ, ಇರಾನ್ ಮೇಲೆ ದಾಳಿ ಮಾಡೋರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಈ ಕಾರಣಕ್ಕೆ ಇರಾನ್ ಮತ್ತೆ ಮತ್ತೆ UAEಯನ್ನ ಟಚ್ ಮಾಡುವಂಥದ್ದು, UAEಯ ಆಯಿಲ್ ಡಿಪೋಗಳಿಂದ ಹಿಡಿದು ಅಲ್ಲಿರುವಂತಹ ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಸೊ ಇದು UAE ಮೇಲೆ ಇರಾನ್ ಪದೇ ಪದೇ ದಾಳಿ ಮಾಡ್ತಿದೆಯಲ್ಲ, ಅದಕ್ಕೆ ನಾವು ನೋಡಬಹುದಾದಂತಹ ಒಂದಷ್ಟು ಕಾರಣಗಳು, ಇನ್ನೂ ಸಾಕಷ್ಟು ಕಾರಣಗಳು ಇರಬಹುದು.
ಬಟ್ ಇದು ನನ್ನ ಗಮನಕ್ಕೆ, ನನ್ನ ರಿಸರ್ಚ್ ಅಲ್ಲಿ ಕಂಡು ಬಂದಂತಹ ಒಂದಷ್ಟು ಮುಖ್ಯವಾದ ಕಾರಣ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.